ಓಂ ಶಾಂತಿ. ತಾರೀಕು 13/9/2024 ಪ್ರಾತಃ ಮುರಳಿ. ಮಧುರ ಮಕ್ಕಳೇ, ತಾವು ಸರ್ವ ಆತ್ಮರನ್ನು ಕರ್ಮ ಬಂಧನದಿಂದ ಮುಕ್ತ ಮಾಡುವಂತಹ ರಕ್ಷಣಾ ಸೈನಿಕರಾಗಿದ್ದೀರಿ. ಮುಕ್ತ ಸೈನಿಕರು. ತಾವು ಕರ್ಮಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳಬಾರದು. ಪ್ರಶ್ನೆ: ಯಾವ ಅಭ್ಯಾಸವನ್ನು ಮಾಡುತ್ತಾ ಇದ್ದಿದ್ದೇ ಆದರೆ ಆತ್ಮ ಬಹಳ ಬಹಳ ಶಕ್ತಿಶಾಲಿಯಾಗಿ ಬಿಡುತ್ತದೆ? ಉತ್ತರ: ಸಮಯ ಸಿಕ್ಕಿದಾಗ ಶರೀರದಿಂದ ಭಿನ್ನರಾಗುವ ಅಭ್ಯಾಸ ಮಾಡಿರಿ. ಭಿನ್ನರಾಗುವುದರಿಂದ ಆತ್ಮದಲ್ಲಿ ಮತ್ತೆ ಶಕ್ತಿಯು ಬರುತ್ತದೆ, ಅದರಲ್ಲಿ ಬಲ ತುಂಬುತ್ತದೆ. ನೀವು ಗುಪ್ತವಾಗಿರುವ ಸೈನಿಕರಾಗಿದ್ದೀರಿ. ಅಂಡರ್ ಗ್ರೌಂಡ್ ಮಿಲಿಟರಿ. ನಿಮಗೆ ಡೈರೆಕ್ಷನ್ ಸಿಗುತ್ತದೆ. ಅಟೆನ್ಷನ್ ಪ್ಲೀಸ್. ಗಮನ ಕೊಡಿ. ಅರ್ಥಾತ್ ಒಬ್ಬ ತಂದೆಯ ನೆನಪಿನಲ್ಲಿರಿ, ಅಶರೀರಿಗಳಾಗಿರಿ. ಓಂ ಶಾಂತಿ. ಓಂ ಶಾಂತಿ ಅರ್ಥವನ್ನು ತಂದೆಯು ಬಹಳ ಚೆನ್ನಾಗಿ ತಿಳಿಸಿದ್ದಾರೆ. ಎಲ್ಲಿ ಮಿಲಿಟರಿಯವರು ನಿಂತಿರುತ್ತಾರೆಯೋ ಅಲ್ಲಿ ಮತ್ತೆ ಕೇಳುತ್ತಾರೆ, ಅಟೆನ್ಷನ್ ಪ್ಲೀಸ್. ಅವರಿಗೆ ಅಟೆನ್ಷನ್ ಎಂದರೆ ಸೈಲೆನ್ಸ್ ಎಂದು ಅರ್ಥವಾಗಿದೆ. ಇಲ್ಲಿಯೂ ಸಹ ನಿಮಗೆ ತಂದೆಯು ಹೇಳುತ್ತಾರೆ, ಅಟೆನ್ಷನ್ ಅರ್ಥಾತ್ ಒಬ್ಬ ತಂದೆಯ ನೆನಪಿನಲ್ಲಿರಿ. ಬಾಯಿಂದ ಹೇಳಲಾಗುತ್ತದೆ, ಇಲ್ಲವೆಂದರೆ ವಾಸ್ತವದಲ್ಲಿ ಮಾತನಾಡುವುದರಿಂದ ದೂರವಾಗಬೇಕು. ಅಟೆನ್ಷನ್ ಕೊಡಿ. ತಂದೆಯ ನೆನಪಿನಲ್ಲಿದ್ದೀರಾ? ತಂದೆಯ ಡೈರೆಕ್ಷನ್ ಅಥವಾ ಶ್ರೀಮತವು ಸಿಗುತ್ತದೆ. ನೀವು ಆತ್ಮವನ್ನು ತಿಳಿದುಕೊಂಡಿದ್ದೀರಿ, ತಂದೆಯನ್ನು ತಿಳಿದುಕೊಂಡಿದ್ದೀರಿ ಅಂದ ಮೇಲೆ ತಂದೆಯನ್ನು ನೆನಪು ಮಾಡದೆ ವಿಕರ್ಮಾಜೀತ ಅಥವಾ ಸತೋಪ್ರಧಾನ ಪವಿತ್ರರಾಗಲು ಸಾಧ್ಯವಿಲ್ಲ. ಮೂಲ ಮಾತು ಇದೇ ಆಗಿದೆ. ತಂದೆಯು ತಿಳಿಸುತ್ತಾರೆ, ಮಧುರಾತಿ ಮಧುರ ಮುದ್ದಾದ ಮಕ್ಕಳೇ, ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ. ಇದೆಲ್ಲವೂ ಈ ಸಮಯದ ಮಾತಾಗಿದೆ. ಆದರೆ ಅವರು ಮಿಲಿಟರಿಯವರು ಅಲ್ಲಿಗೆ ತೆಗೆದುಕೊಂಡು ಹೋಗಿದ್ದಾರೆ. ಅವರು ಮಿಲಿಟರಿಯವರಾಗಿದ್ದಾರೆ, ನೀವು ಸಹ ಮಿಲಿಟರಿ ಆಗಿದ್ದೀರಾ. ಅಂಡರ್ ಗ್ರೌಂಡ್ ಮಿಲಿಟರಿಯವರು ಇರುತ್ತಾರಲ್ಲವೇ, ಕಾಣದಂತಾಗುತ್ತಾರೆ. ಅರ್ಥಾತ್ ತಂದೆಯ ನೆನಪಿನಲ್ಲಿ ಲೀನವಾಗುತ್ತಾರೆ. ಅವರಿಗೆ ಅಂಡರ್ ಗ್ರೌಂಡ್ ಎಂದು ಹೇಳಲಾಗುತ್ತದೆ. ಯಾರಿಗೂ ಗೊತ್ತೇ ಆಗುವುದಿಲ್ಲ, ಏಕೆಂದರೆ ನೀವು ಗುಪ್ತವಾಗಿದ್ದೀರಲ್ಲವೇ. ನಿಮ್ಮ ನೆನಪಿನ ಯಾತ್ರೆಯು ಗುಪ್ತವಾಗಿದೆ. ಕೇವಲ ತಂದೆಯು ತಿಳಿಸುತ್ತಾರೆ, ನನ್ನನ್ನು ನೆನಪು ಮಾಡಿ, ಏಕೆಂದರೆ ನೆನಪಿನಿಂದ ಇವರೆಲ್ಲರ ಕಲ್ಯಾಣವಾಗುತ್ತದೆ. ಈಗ ನಿಮಗೆ ಅಯ್ಯೋ ಪಾಪ ಎನ್ನುತ್ತಾರಲ್ಲವೇ, ಸ್ವರ್ಗದಲ್ಲಿ ಪಾಪವಿರುವುದೇ ಇಲ್ಲ. ಯಾರು ಬಂಧನದಲ್ಲಿ ಸಿಕ್ಕಿಕೊಂಡಿದ್ದಾರೆಯೋ ಅವರಿಗೆ ಅಯ್ಯೋ ಪಾಪ ಎಂದು ಹೇಳಲಾಗುತ್ತದೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ. ತಂದೆಯು ತಿಳಿಸಿದ್ದಾರೆ, ನಿಮಗೆ ಲೈಟ್ ಹೌಸ್ ಎಂದು ಹೇಳಲಾಗುತ್ತದೆ. ತಂದೆಯನ್ನು ಲೈಟ್ ಹೌಸ್ ಎಂದು ಹೇಳಲಾಗುತ್ತದೆ. ತಂದೆಯು ಪ್ರತಿ ಗಳಿಗೆಯೂ ತಿಳಿಸುತ್ತಾರೆ, ಒಂದು ಕಣ್ಣಿನಲ್ಲಿ ಶಾಂತಿಧಾಮ, ಇನ್ನೊಂದು ಕಣ್ಣಿನಲ್ಲಿ ಸುಖಧಾಮ ಇಟ್ಟುಕೊಳ್ಳಿರಿ. ನೀವು ಲೈಟ್ ಹೌಸ್ ನಂತೆ ಇದ್ದೀರಿ. ಕುಳಿತುಕೊಳ್ಳುತ್ತಾ, ಏಳುತ್ತಾ, ನಡೆದಾಡುತ್ತಾ ಲೈಟ್ ಆಗಿರಿ. ಎಲ್ಲರಿಗೂ ಸುಖಧಾಮ, ಶಾಂತಿಧಾಮದ ಮಾರ್ಗವನ್ನು ತಿಳಿಸುತ್ತಾ ಇರಬೇಕು. ಈ ದುಃಖಧಾಮದಲ್ಲಿ ಎಲ್ಲರ ದೋಣಿಗಳು ಸಿಕ್ಕಿ ಹಾಕಿಕೊಂಡಿದೆ ಅಂದಾಗ ಹೇಳಲಾಗುತ್ತದೆ, ಅಂಬಿಗ ನನ್ನ ದೋಣಿಯನ್ನು ಪಾರು ಮಾಡು. ಹೇ ಅಂಬಿಗ, ಎಲ್ಲರ ದೋಣಿಗಳು ಸಿಕ್ಕಿಕೊಂಡಿದೆ, ಅದನ್ನು ಮುಕ್ತ ಮಾಡುವವರು ಯಾರು? ಅವರನ್ನು ಮುಕ್ತ ಮಾಡುವಂತಹ ಸೈನಿಕರು ಯಾರೂ ಇಲ್ಲ, ಆದರೆ ಹೆಸರನ್ನು ಇಟ್ಟಿದ್ದಾರೆ. ವಾಸ್ತವದಲ್ಲಿ ಸ್ಯಾಲ್ವೇಷನ್ ಆರ್ಮಿ, ಪರಿಹಾರ ದಳ ನೀವೇ ಆಗಿದ್ದೀರಿ. ಪ್ರತಿಯೊಬ್ಬರನ್ನೂ ನೀವೇ ಮುಕ್ತರನ್ನಾಗಿ ಮಾಡುತ್ತೀರಿ. ಈ 5 ವಿಕಾರಗಳ ಸರಪಳಿಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಆದ್ದರಿಂದ ಹೇಳುತ್ತಾರೆ, ನಮ್ಮನ್ನು ಮುಕ್ತರನ್ನಾಗಿ ಮಾಡು, ಸ್ವತಂತ್ರರನ್ನಾಗಿ ಮಾಡು. ಅಂದ ಮೇಲೆ ತಂದೆಯು ತಿಳಿಸುತ್ತಾರೆ, ಈ ನೆನಪಿನ ಯಾತ್ರೆಯಿಂದ ನೀವು ಪಾರಾಗುತ್ತೀರಿ. ಈಗಂತೂ ಎಲ್ಲರೂ ಸಿಕ್ಕಿ ಹಾಕಿಕೊಂಡಿದ್ದಾರೆ. ತಂದೆಯನ್ನು ತೋಟದ ಮಾಲೀಕನೆಂದು ಹೇಳಲಾಗುತ್ತದೆ. ಎಲ್ಲ ಮಾತುಗಳು ಈ ಸಮಯದ್ದೇ ಆಗಿದೆ. ನೀವೆಲ್ಲರೂ ಹೂಗಳಾಗಬೇಕು. ಈಗ ಎಲ್ಲರೂ ಮುಳ್ಳುಗಳಾಗಿದ್ದಾರೆ, ಏಕೆಂದರೆ ಎಲ್ಲರೂ ಹಿಂಸಕರಾಗಿದ್ದಾರೆ. ಈಗ ಅಹಿಂಸಕರಾಗಬೇಕು ಮತ್ತು ಪಾವನರಾಗಬೇಕು. ಯಾರು ಧರ್ಮಸ್ಥಾಪನೆಯನ್ನು ಮಾಡುವುದಕ್ಕಾಗಿ ಬರುತ್ತಾರೆಯೋ ಅವರು ಪವಿತ್ರ ಆತ್ಮರೇ ಬರುತ್ತಾರೆ. ಅವರಂತೂ ಅಪವಿತ್ರವಾಗಿರಲು ಸಾಧ್ಯವಿಲ್ಲ. ಮೊದಲು ಯಾರೆಲ್ಲರೂ ಬರುತ್ತಾರೆಯೋ ಅವರು ಪವಿತ್ರವಾಗಿರುವ ಕಾರಣದಿಂದ ಆತ್ಮಕ್ಕೆ ಅಥವಾ ಅವರ ಶರೀರಕ್ಕೆ ದುಃಖವಾಗಲು ಸಾಧ್ಯವಿಲ್ಲ, ಏಕೆಂದರೆ ಅವರಿಂದ ಯಾವುದೇ ಪಾಪವಾಗುವುದಿಲ್ಲ. ನಾವು ಪವಿತ್ರವಾಗಿದ್ದಾಗ ಯಾವುದೇ ಪಾಪವಾಗುವುದಿಲ್ಲ. ಅಂದ ಮೇಲೆ ಅನ್ಯರದು ಆಗುವುದಿಲ್ಲ.
ಪ್ರತಿಯೊಂದು ಮಾತಿನಲ್ಲಿಯೂ ವಿಚಾರ ಮಾಡಲಾಗುತ್ತದೆ. ಅಲ್ಲಿಂದ ಆತ್ಮರು ಧರ್ಮಸ್ಥಾಪನೆ ಮಾಡಲು ಬರುತ್ತಾರೆ. ನಂತರದಲ್ಲಿ ಅವರ ವಂಶಾವಳಿಯು ನಡೆಯುತ್ತದೆ. ಸಿಖ್ ಧರ್ಮದವರ ವಂಶಾವಳಿಯೂ ಆಗಿದೆ. ಸನ್ಯಾಸಿಗಳ ವಂಶಾವಳಿಯೂ ನಡೆಯುತ್ತದೆ. ಅವರು ರಾಜರಾಗುವರೆ. ಸಿಖ್ ಧರ್ಮದಲ್ಲಿ ಮಹಾರಾಜ ಮುಂತಾದವರೆಲ್ಲರೂ ಇರುತ್ತಾರೆ. ಅವರು ಯಾವಾಗ ಬರುತ್ತಾರೆಯೋ ಆಗ ಧರ್ಮಸ್ಥಾಪನೆಯನ್ನು ಮಾಡುವುದಕ್ಕಾಗಿ ಹೊಸ ಆತ್ಮವು ಬರುತ್ತದೆ. ಕ್ರಿಸ್ತನು ಬಂದು ಕ್ರೈಸ್ತ ಧರ್ಮವನ್ನು ಸ್ಥಾಪನೆ ಮಾಡಿದ್ದಾನೆ. ಬುದ್ಧನು ಬೌದ್ಧ ಧರ್ಮವನ್ನು, ಇಬ್ರಾಹಿಂ ಇಸ್ಲಾಂ ಧರ್ಮವನ್ನು ಸ್ಥಾಪನೆ ಮಾಡಿದರು. ದೇವಿ ದೇವತಾ ಎನ್ನುವ ಹೆಸರು ಸಿಗುವುದಿಲ್ಲ. ನಿರಾಕಾರ ತಂದೆಯೇ ಬಂದು ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಾರೆ. ಅವರು ದೇಹಧಾರಿಯಲ್ಲ. ಉಳಿದ ಬೇರೆಲ್ಲಾ ಧರ್ಮಸ್ಥಾಪಕರಿಗೆ ಅವರದೇ ಆದಂತಹ ದೇಹದ ಹೆಸರಿದೆ. ಆದರೆ ಶಿವ ತಂದೆಯು ದೇಹಧಾರಿಯಲ್ಲ. ವಂಶಾವಳಿಯು ಹೊಸ ಪ್ರಪಂಚದಲ್ಲಿ ನಡೆಯುತ್ತದೆ. ಅಂದ ಮೇಲೆ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ತಮ್ಮನ್ನು ಆತ್ಮಿಕ ಸೈನಿಕ ದಳದವರೆಂದು ಅವಶ್ಯಕವಾಗಿ ತಿಳಿಯಿರಿ. ಆ ಮಿಲಿಟರಿಯ ಕಮಾಂಡರ್ ಬರುತ್ತಾರೆ, ಹೇಳುತ್ತಾರೆ, ಅಟೆನ್ಷನ್. ಎಲ್ಲರೂ ಎದ್ದು ನಿಂತು ಬಿಡುತ್ತಾರೆ. ಈಗಂತೂ ಪ್ರತಿಯೊಬ್ಬರು ತಮ್ಮ ತಮ್ಮ ಗುರುಗಳನ್ನು ನೆನಪು ಮಾಡುತ್ತಾರೆ ಅಥವಾ ಶಾಂತಿಯನ್ನು ನೆನಪು ಮಾಡುತ್ತಾರೆ. ಆದರೆ ಅದು ಅಸತ್ಯವಾದ ಶಾಂತಿಯಾಗಿದೆ. ನೀವು ತಿಳಿದಿದ್ದೀರಿ, ನಾವು ಆತ್ಮರಾಗಿದ್ದೇವೆ. ನಮ್ಮ ಧರ್ಮವೇ ಶಾಂತಿಯಾಗಿದೆ. ಅಂದ ಮೇಲೆ ಯಾರನ್ನು ನೆನಪು ಮಾಡಬೇಕು? ಈಗ ನಿಮಗೆ ಜ್ಞಾನವು ಸಿಕ್ಕಿದೆ. ಜ್ಞಾನ ಸಹಿತವಾಗಿ ತಂದೆಯನ್ನು ನೆನಪು ಮಾಡುವುದರಿಂದ ಪಾಪವು ಕತ್ತರಿಸಿ ಹೋಗುತ್ತದೆ. ಈ ಜ್ಞಾನವು ಮತ್ಯಾರಲ್ಲಿಯೂ ಇಲ್ಲ. ಇದನ್ನು ಮನುಷ್ಯರು ತಿಳಿಯುತ್ತಾರೆಯೇ? ನಾನು ಆತ್ಮ ಶಾಂತ ಸ್ವರೂಪನಾಗಿದ್ದೇನೆ. ನಾವು ಶರೀರದಿಂದ ಭಿನ್ನವಾಗಿ ಕುಳಿತುಕೊಳ್ಳಬೇಕು. ಈಗ ನಿಮಗೆ ಈ ಶಕ್ತಿಯು ಸಿಗುತ್ತದೆ. ಆದ್ದರಿಂದ ತಮ್ಮನ್ನು ತಾವು ಆತ್ಮನೆಂದು ತಿಳಿದುಕೊಂಡು ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳುತ್ತೀರಿ. ತಂದೆಯು ತಿಳಿಸುತ್ತಾರೆ, ಹೀಗೆ ತಮ್ಮನ್ನು ಆತ್ಮನೆಂದು ತಿಳಿದು ಭಿನ್ನವಾಗಿದ್ದು ಕುಳಿತುಕೊಳ್ಳಬೇಕು. ನೀವು ತಿಳಿದಿದ್ದೀರಿ, ನಾವು ಆತ್ಮರು ಈಗ ಹಿಂತಿರುಗಿ ಮನೆಗೆ ಹೋಗಬೇಕು. ನಾವು ಅಲ್ಲಿರುವವರಾಗಿದ್ದೇವೆ. ಇಷ್ಟು ದಿನಗಳು ಮನೆಯನ್ನು ಮರೆತು ಹೋಗಿದ್ದೆವು. ನಾವು ಮನೆಗೆ ಹೋಗಬೇಕೆಂದು ಮತ್ಯಾರೂ ಸಹ ತಿಳಿಸಲು ಸಾಧ್ಯವಿಲ್ಲ. ಪತಿತ ಆತ್ಮವಂತೂ ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ. ಯಾರನ್ನು ನೆನಪು ಮಾಡಬೇಕೆಂದು ತಿಳಿಸುವವರು ಸಹ ಯಾರೂ ಇಲ್ಲ. ತಂದೆಯು ತಿಳಿಸುತ್ತಾರೆ, ಒಬ್ಬರನ್ನೇ ನೆನಪು ಮಾಡಬೇಕು. ಬೇರೆ ಯಾರನ್ನೂ ನೆನಪು ಮಾಡುವುದರಿಂದ ಲಾಭವೇನಿದೆ? ತಿಳಿಯಿರಿ, ಭಕ್ತಿ ಮಾರ್ಗದಲ್ಲಿ ಶಿವ ಶಿವ ಎಂದು ಹೇಳುತ್ತಾ ಇರುತ್ತಾರೆ. ಇದರಿಂದ ಏನಾಗುತ್ತದೆ ಎಂದು ಯಾರೂ ತಿಳಿದುಕೊಂಡಿಲ್ಲ. ಶಿವನನ್ನು ನೆನಪು ಮಾಡುವುದರಿಂದ ಪಾಪಗಳು ತುಂಡಾಗುತ್ತದೆ ಎಂದು ಸಹ ಗೊತ್ತಿಲ್ಲ. ಕೇವಲ ಧ್ವನಿಯಷ್ಟೇ ಕೇಳಲ್ಪಡುತ್ತದೆ. ಈ ಎಲ್ಲ ಮಾತುಗಳಿಂದ ಯಾವುದೇ ಲಾಭವಿಲ್ಲ. ಬಾಬಾರವರಂತೂ ಬ್ರಹ್ಮ ಎಲ್ಲಾ ಗುರುಗಳೊಂದಿನ ಅನುಭವಿ ಅಲ್ಲವೇ? ತಂದೆಯು ತಿಳಿಸಿದ್ದಾರಲ್ಲವೇ, ಹೇ ಅರ್ಜುನ, ಇದೆಲ್ಲವನ್ನು ಬಿಟ್ಟು ಬಿಡು. ಸದ್ಗುರು ಸಿಕ್ಕಿದರೆಂದರೆ ಇವರೆಲ್ಲರ ಅವಶ್ಯಕತೆ ಇಲ್ಲ. ಸದ್ಗುರು ಉದ್ಧಾರ ಮಾಡುತ್ತಾರೆ. ತಂದೆಯು ತಿಳಿಸುತ್ತಾರೆ, ನಾನು ನಿಮ್ಮನ್ನು ಆಸುರಿ ಪ್ರಪಂಚದಿಂದ ದೂರ ಕರೆದುಕೊಂಡು ಹೋಗುತ್ತೇನೆ. ವಿಷದ ಸಾಗರದಿಂದ ದೂರ ಹೋಗಬೇಕು. ಇವೆಲ್ಲ ಮಾತುಗಳನ್ನು ತಿಳಿದುಕೊಳ್ಳಬೇಕಾಗಿದೆ. ಅಂಬಿಗನಂತೂ ದೋಣಿ ನಡೆಸುವವನಾಗಿರುತ್ತಾನೆ. ಆದರೆ ಇದು ಅರ್ಥ ಮಾಡಿಕೊಳ್ಳುವ ಹೆಸರಾಗಿದೆ. ಅವರಿಗೆ ಪ್ರಾಣೇಶ್ವರ ತಂದೆ ಅರ್ಥಾತ್ ಪ್ರಾಣದಾನ ಮಾಡುವಂತಹ ತಂದೆ ಎಂದು ಹೇಳಲಾಗುತ್ತದೆ. ಅವರು ಅಮರರನ್ನಾಗಿ ಮಾಡುತ್ತಾರೆ. ಪ್ರಾಣವೆಂದು ಆತ್ಮಕ್ಕೆ ಹೇಳಲಾಗುತ್ತದೆ. ಆತ್ಮವು ಹೊರ ಹೋಯಿತೆಂದರೆ ಹೇಳುತ್ತಾರೆ, ಪ್ರಾಣ ಹೋಯಿತು. ಆತ್ಮವು ಇದ್ದಿದ್ದೇ ಆದರೆ ಶರೀರವು ಆರೋಗ್ಯವಾಗಿರುತ್ತದೆ. ಆತ್ಮವಿಲ್ಲವೆಂದರೆ ಶರೀರದಿಂದ ದುರ್ಗಂಧ ಬರುತ್ತದೆ. ಅನಂತರ ಇದನ್ನು ಇಟ್ಟುಕೊಂಡು ಏನು ಮಾಡುವರು? ಪ್ರಾಣಿಗಳು ಸಹ ಈ ರೀತಿ ಮಾಡುವುದಿಲ್ಲ. ಕೇವಲ ಮಂಗ ಮರಿ ಸತ್ತು ಹೋಗಿದ್ದರೂ ಸಹ, ದುರ್ಗಂಧವು ಬರುತ್ತಿದ್ದರೂ ಸಹ ಶವವನ್ನು ಬಿಡುವುದೇ ಇಲ್ಲ. ಅದನ್ನು ಹೊತ್ತುಕೊಂಡು ತಿರುಗುತ್ತಿರುತ್ತದೆ. ಅದಂತೂ ಪ್ರಾಣಿಯಾಗಿದೆ. ನೀವು ಮನುಷ್ಯರಲ್ಲವೇ? ಶರೀರ ಬಿಟ್ಟಾಗ ಹೇಳುತ್ತಾರೆ, ಅದನ್ನು ಮೊದಲು ಹೊರಗೆ ಹಾಕಿರಿ. ಮನುಷ್ಯರು ಹೇಳುತ್ತಾರೆ, ಸ್ವರ್ಗಸ್ಥರಾದರು. ಯಾವಾಗ ಶವವನ್ನು ಎತ್ತುವರು ಆಗ ಮೊದಲು ಕಾಲುಗಳನ್ನು ಸ್ಮಶಾನದ ಕಡೆಗೆ ಇಡುತ್ತಾರೆ. ನಂತರ ಯಾವಾಗ ಒಳಗೆ ಹೋಗುತ್ತಾರೆಯೋ ಆಗ ಪೂಜೆ ಇತ್ಯಾದಿಗಳನ್ನು ಮಾಡಿದ ನಂತರ ಸ್ವರ್ಗಸ್ಥರಾದರು ಎಂದು ತಿಳಿಯುತ್ತಾರೆ.
ತಲೆಯನ್ನು ಸ್ಮಶಾನದ ಕಡೆ ತಿರುಗಿಸುತ್ತಾರೆ. ನೀವು ಕೃಷ್ಣನನ್ನು ಸಹ ಯಥಾರ್ಥವಾಗಿ ತೋರಿಸಿದ್ದೀರಿ. ನರಕವನ್ನು ಕಾಲಿನಿಂದ ಒದೆಯುತ್ತಿದ್ದಾನೆ. ಕೃಷ್ಣನ ಶರೀರವಂತೂ ಇದಲ್ಲ, ಅವರ ಹೆಸರು ರೂಪವಂತೂ ಬದಲಾಗುತ್ತದೆ. ಇಷ್ಟೆಲ್ಲ ಮಾತುಗಳನ್ನು ತಂದೆಯೇ ತಿಳಿಸುತ್ತಾರೆ. ಆದರೂ ಮತ್ತೆ ಹೇಳುತ್ತಾರೆ, ಮನ್ಮನಾಭವ. ಇಲ್ಲಿಗೆ ಬಂದು ಯಾವಾಗ ಕುಳಿತುಕೊಳ್ಳುವಿರೋ ಆಗ ಗಮನ ಕೊಡಿ. ಬುದ್ಧಿಯು ತಂದೆಯೊಂದಿಗೆ ಇರಬೇಕು. ನಿಮ್ಮ ಈ ಗಮನವು ಸದಾ ಕಾಲವಿರಲಿ. ಎಲ್ಲಿಯವರೆಗೆ ಬದುಕಿರುತ್ತೀರಿ ಅಲ್ಲಿಯವರೆಗೆ ತಂದೆಯ ನೆನಪನ್ನು ಮಾಡಬೇಕು. ನೆನಪಿನಿಂದಲೇ ಪಾಪವು ತುಂಡಾಗುತ್ತದೆ. ನೆನಪೇ ಮಾಡಲಿಲ್ಲವೆಂದರೆ ಪಾಪವು ಹೇಗೆ ತುಂಡಾಗುತ್ತದೆ? ತಂದೆಯನ್ನು ನೆನಪು ಮಾಡಬೇಕು. ನೆನಪಿನಲ್ಲಿ ಕಣ್ಣುಗಳನ್ನೆಂದು ಮುಚ್ಚಬಾರದು. ಸನ್ಯಾಸಿಗಳು ಕಣ್ಣುಗಳನ್ನು ಮುಚ್ಚಿ ಕುಳಿತುಕೊಳ್ಳುತ್ತಾರೆ. ಕೆಲವರಂತೂ ಸ್ತ್ರೀಯ ಮುಖವನ್ನು ನೋಡುವುದಿಲ್ಲ. ಪಟ್ಟಿಯನ್ನು ಕಣ್ಣಿಗೆ ಕಟ್ಟಿ ಕುಳಿತುಕೊಳ್ಳುತ್ತಾರೆ. ನೀವಿಲ್ಲಿ ಕುಳಿತುಕೊಳ್ಳುತ್ತೀರೆಂದರೆ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಸ್ವದರ್ಶನ ಚಕ್ರವನ್ನು ತಿರುಗಿಸಬೇಕು. ನೀವೆಲ್ಲರೂ ಲೈಟ್ ಹೌಸ್ ಆಗಿದ್ದೀರಲ್ಲವೇ? ಇದು ದುಃಖಧಾಮವಾಗಿದೆ. ಒಂದು ಕಣ್ಣಿನಲ್ಲಿ ಶಾಂತಿಧಾಮ, ಇನ್ನೊಂದು ಕಣ್ಣಿನಲ್ಲಿ ಸುಖಧಾಮ. ಕುಳಿತುಕೊಳ್ಳುತ್ತಾ ಏಳುತ್ತಾ ತಮ್ಮನ್ನು ಲೈಟ್ ಹೌಸ್ ಎಂದು ತಿಳಿದುಕೊಳ್ಳಿ. ಬಾಬಾರವರು ಭಿನ್ನ ಭಿನ್ನ ರೀತಿಯಿಂದ ತಿಳಿಸುತ್ತಾರೆ. ನೀವು ನಿಮ್ಮ ಸಂಭಾಲನೆ ಮಾಡಿಕೊಳ್ಳುತ್ತೀರಿ. ಲೈಟ್ ಹೌಸ್ ಆಗುವುದರಿಂದ ತಮ್ಮ ಕಲ್ಯಾಣವಾಗುತ್ತದೆ. ತಂದೆಯನ್ನು ಅವಶ್ಯಕವಾಗಿ ನೆನಪು ಮಾಡಬೇಕು. ತಿಳಿಯುವವರಂತೂ ಬಹಳಷ್ಟು ಸಿಗುತ್ತಾರೆ. ಅವರಂತೂ ಒಬ್ಬರಿಗೊಬ್ಬರು ರಾಮ ರಾಮ ಎಂದು ಹೇಳುತ್ತಿರುತ್ತಾರೆ. ಅವರಿಗೆ ತಿಳಿಸಬೇಕು ಅದು ಶಾಂತಿಧಾಮ ಮತ್ತು ಸುಖಧಾಮವಾಗಿದೆ. ಇದು ತಮಗೆ ಗೊತ್ತಿದೆಯೇ? ನೀವು ಶಾಂತಿಧಾಮ ಸುಖಧಾಮಕ್ಕೆ ಹೋಗಲು ಬಯಸುತ್ತೀರಾ? ಈ 3 ಚಿತ್ರಗಳನ್ನು ತಿಳಿಸುವುದು ಬಹಳ ಸಹಜವಾಗಿದೆ. ಲೈಟ್ ಹೌಸ್ ಸಹ ಸೂಚನೆ ಕೊಡುತ್ತದೆ. ಇದು ಜೀವನ ದೋಣಿಯಾಗಿದೆ. ಅದು ರಾವಣನ ಜೈಲಿನಲ್ಲಿ ಸಿಕ್ಕಿ ಹಾಕಿಕೊಂಡಿದೆ. ಮನುಷ್ಯರು ಮನುಷ್ಯರನ್ನು ಮುಕ್ತರನ್ನಾಗಿ ಮಾಡಲು ಸಾಧ್ಯವಿಲ್ಲ. ಅದೆಲ್ಲವೂ ಅಲ್ಪಕಾಲದ ಮಾತುಗಳಾಗಿವೆ. ಇದು ಬೇಹದ್ದಿನ ಮಾತಾಗಿದೆ. ಅವರದು ಸಮಾಜ ಸೇವೆಯೂ ಅಲ್ಲ. ವಾಸ್ತವದಲ್ಲಿ ಎಲ್ಲರ ದೋಣಿಯನ್ನು ಪಾರು ಮಾಡುವುದು ಸತ್ಯ ಸೇವೆಯಾಗಿದೆ. ಮನುಷ್ಯರ ಯಾವ ಸೇವೆಯನ್ನು ಮಾಡಬೇಕೆಂದು ನಿಮ್ಮೆಲ್ಲರ ಬುದ್ಧಿಯಲ್ಲಿದೆ. ಮೊದಲು ತಿಳಿಸಬೇಕು, ತಾವು ಮುಕ್ತಿಧಾಮಕ್ಕೆ ಹೋಗುವುದಕ್ಕಾಗಿ, ತಂದೆಯನ್ನು ಮಿಲನ ಮಾಡುವುದಕ್ಕಾಗಿ ಗುರುಗಳನ್ನು ಮಾಡಿಕೊಳ್ಳುತ್ತೀರಿ. ಆದರೆ ಯಾರೂ ಸಿಗುವುದಿಲ್ಲ. ಮಿಲನ ಮಾಡುವ ದಾರಿಯನ್ನಂತೂ ತಂದೆಯೇ ತಿಳಿಸುತ್ತಾರೆ. ಈ ಶಾಸ್ತ್ರ ಮುಂತಾದವನ್ನು ಓದುವುದರಿಂದ ಭಗವಂತನು ಸಿಗುತ್ತಾರೆ. ಇದರಲ್ಲಿ ನಿಶ್ಚಯವಿದ್ದರೆ ಕೊನೆಗೆ ಒಂದಲ್ಲ ಒಂದು ರೂಪದಲ್ಲಿ ಸಿಗುತ್ತಾರೆಂದು ಅವರು ತಿಳಿಯುತ್ತಾರೆ. ಯಾವಾಗ ಸಿಗುತ್ತಾರೆ ಎನ್ನುವುದನ್ನಂತೂ ತಂದೆಯು ನಿಮಗೆ ತಿಳಿಸಿದ್ದಾರೆ. ತಾವು ಚಿತ್ರದಲ್ಲಿ ತೋರಿಸಿದ್ದೀರಿ. ಒಬ್ಬನನ್ನೇ ನೆನಪು ಮಾಡಿರಿ. ಯಾರೆಲ್ಲ ಧರ್ಮಸ್ಥಾಪಕರಿದ್ದಾರೆಯೋ ಅವರೂ ಸಹ ಸೂಚನೆ ಬೆರಳಿನ ಸನ್ನೆ ಮೇಲೆ ತೋರಿಸುತ್ತಾರೆ. ಏಕೆಂದರೆ ನೀವು ಶಿಕ್ಷಣ ಕೊಡುತ್ತೀರಿ. ಅವರು ಈ ರೀತಿ ಸೂಚನೆ ಕೊಡುತ್ತಾರೆ. ಸಾಹೇಬನನ್ನು ಜಪಿಸಿ, ಏಕೆಂದರೆ ಅವರು ತಂದೆಯಾಗಿದ್ದಾರೆ ಎಂದು ಸೂಚಿಸುತ್ತಾರೆ. ಅಶರೀರಿಯಾಗುವ ಶಿಕ್ಷಣವಂತೂ ಯಾರಿಗೂ ಗೊತ್ತಿಲ್ಲ. ನೀವು ಹೇಳುತ್ತೀರಿ ಶಿವ ತಂದೆಯನ್ನು ನೆನಪು ಮಾಡಿರಿ. ಅವರೆಲ್ಲರೂ ಶಿವನ ಮಂದಿರಕ್ಕೆ ಹೋಗುತ್ತಾರೆ ಅಂದಾಗ ಶಿವನನ್ನು ಬಾಬಾ ಎಂದು ಹೇಳುವ ಅಭ್ಯಾಸವಾಗಿ ಬಿಡುತ್ತದೆ. ಮತ್ಯಾರನ್ನೂ ಬಾಬಾ ಎಂದು ಹೇಳುವುದಿಲ್ಲ. ಅವರು ನಿರಾಕಾರನಂತೂ ಅಲ್ಲ, ಶರೀರಧಾರಿಯಾಗಿದ್ದಾರೆ. ಶಿವನಂತೂ ನಿರಾಕಾರನಾಗಿದ್ದಾರೆ. ಸತ್ಯ ಬಾಬಾ ಎಲ್ಲರ ತಂದೆ ಆಗಿದ್ದಾರೆ. ಎಲ್ಲ ಆತ್ಮರೂ ಸಹ ಅಶರೀರಿಯಾಗಿದ್ದಾರೆ. ನೀವು ಮಕ್ಕಳು ಯಾವಾಗ ಇಲ್ಲಿ ಕುಳಿತುಕೊಳ್ಳುವಾಗ ಲಗನ್ನಿನಲ್ಲಿ ಕುಳಿತುಕೊಳ್ಳಬೇಕು. ನಾವು ಮೊದಲು ಹೇಗೆ ಸಿಕ್ಕಿ ಹಾಕಿಕೊಂಡೆವು ಎಂದು ನೀವು ತಿಳಿದುಕೊಂಡಿದ್ದೀರಿ. ಈಗ ತಂದೆಯು ಬಂದು ದಾರಿಯನ್ನು ತಿಳಿಸಿದ್ದಾರೆ. ಉಳಿದವರೆಲ್ಲರೂ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಬಿಡಿಸಿಕೊಳ್ಳಲು ಆಗುತ್ತಿಲ್ಲ. ಶಿಕ್ಷೆಯನ್ನು ಭೋಗಿಸುತ್ತಾ ಕಡಿಮೆ ಪದವಿ ಪಡೆದುಕೊಳ್ಳಬೇಕೇ? ಬಹಳ ಶಿಕ್ಷೆಯನ್ನು ಅನುಭವಿಸುತ್ತಾರೆಂದರೆ ಪದವಿ ಭ್ರಷ್ಟರಾಗಿ ಬಿಡುತ್ತಾರೆ. ಕಡಿಮೆ ಪದವಿಯೂ ಸಿಗುತ್ತದೆ. ಸ್ವಲ್ಪ ಶಿಕ್ಷೆ ಎಂದರೆ ಚೆನ್ನಾಗಿರುವ ಪದವಿಯೇ ಸಿಗುತ್ತದೆ. ಇದು ಮುಳ್ಳುಗಳ ಕಾಡಾಗಿದೆ. ಎಲ್ಲರೂ ಸಹ ಪರಸ್ಪರದಲ್ಲಿ ಮುಳ್ಳುಗಳನ್ನು ಚುಚ್ಚುತ್ತಿರುತ್ತಾರೆ. ಸ್ವರ್ಗವನ್ನು ಅಲ್ಲಾನ ಉದ್ಯಾನವನವೆಂದು ಹೇಳಲಾಗುತ್ತದೆ. ಕ್ರಿಶ್ಚಿಯನ್ನರು ಸಹ ಸ್ವರ್ಗವಿತ್ತು ಎಂದು ಹೇಳುತ್ತಾರೆ. ಕೆಲವೊಮ್ಮೆ ಸಾಕ್ಷಾತ್ಕಾರವೂ ಆಗಿರಬಹುದು. ಈ ಧರ್ಮದಲ್ಲಿ ಯಾರು ಇರುತ್ತಾರೆಯೋ
ಅವರು ಮತ್ತೆ ಇದೇ ಧರ್ಮದಲ್ಲಿ ಬರುವ ಸಾಧ್ಯತೆ ಇದೆ. ಉಳಿದಂತೆ ಕೇವಲ ನೋಡುವುದರಿಂದ ಏನಾಗುವುದು? ಸಾಕ್ಷಾತ್ಕಾರದಿಂದ ಯಾರೂ ಸಹ ಹೋಗಲು ಸಾಧ್ಯವಿಲ್ಲ. ಯಾವಾಗ ತಂದೆಯನ್ನು ಅರ್ಥ ಮಾಡಿಕೊಳ್ಳುವರು ಮತ್ತು ಜ್ಞಾನವನ್ನು ಪಡೆಯುತ್ತಾರೆಯೋ ಆಗಷ್ಟೇ ಬರಲು ಸಾಧ್ಯ. ಎಲ್ಲರೂ ಬರುವುದಕ್ಕೆ ಸಾಧ್ಯವಿಲ್ಲ. ಅಲ್ಲಿ ದೇವತೆಗಳಂತೂ ಬಹಳ ಕಡಿಮೆ ಇರುತ್ತಾರೆ. ಈಗ ಎಷ್ಟೊಂದು ಮಂದಿ ಹಿಂದೂಗಳಿದ್ದಾರೆ, ಮೂಲತಃ ದೇವತೆಗಳೇ ಇದ್ದರಲ್ಲವೇ, ಆದರೆ ಪಾವನವಾಗಿದ್ದರು. ಇವರು ಪತೀತರಾಗಿ ಬಿಟ್ಟಿದ್ದಾರೆ. ಪತೀತರನ್ನು ದೇವತೆಗಳೆಂದು ಹೇಳುವುದು ಶೋಭಿಸುವುದಿಲ್ಲ. ಈ ಒಂದು ಧರ್ಮವೇ ಧರ್ಮಭ್ರಷ್ಟ ಕರ್ಮಭ್ರಷ್ಟವೆಂದು ಹೇಳಲಾಗುತ್ತದೆ. ಆದಿ ಸನಾತನ ಹಿಂದೂ ಧರ್ಮವೆಂದು ಹೇಳುತ್ತಾರೆ. ದೇವತಾ ಧರ್ಮದ ಪದವನ್ನೇ ತೆಗೆದು ಬಿಡುತ್ತಾರೆ. ನಾವು ಮಕ್ಕಳ ಪ್ರಿಯಾತಿ ಪ್ರಿಯವಾದ ತಂದೆಯಾಗಿದ್ದಾರೆ. ಅವರು ನಮ್ಮನ್ನು ಹೇಗಿದ್ದವರನ್ನು ಹೇಗೆ ಮಾಡಿಬಿಡುತ್ತಾರೆ. ತಂದೆಯು ಹೇಗೆ ಬರುತ್ತಾರೆಂದು ನೀವು ತಿಳಿಸಬಹುದು. ಯಾವಾಗ ದೇವತೆಗಳ ಪಾದಗಳು ಹಳೆಯ ತಮೋಪ್ರಧಾನ ಸೃಷ್ಟಿಯಲ್ಲಿ ಇಡುವುದೇ ಇಲ್ಲ ಎಂದರೆ ತಂದೆಯು ಹೇಗೆ ಬರುತ್ತಾರೆ? ತಂದೆಯಂತೂ ನಿರಾಕಾರನಾಗಿದ್ದಾರೆ. ಅವರಿಗಂತೂ ಪಾದವೇ ಇಲ್ಲ. ಆದ್ದರಿಂದ ಬ್ರಹ್ಮರವರಲ್ಲಿ ಪ್ರವೇಶ ಮಾಡುತ್ತಾರೆ. ಈಗ ನೀವು ಮಕ್ಕಳು ಈಶ್ವರಿಯ ಪ್ರಪಂಚದಲ್ಲಿ ಕುಳಿತಿದ್ದೀರಿ. ಅವರೆಲ್ಲರೂ ಸಹ ಆಸುರಿ ಪ್ರಪಂಚದಲ್ಲಿ ಕುಳಿತಿದ್ದಾರೆ. ಇದು ಬಹಳ ಚಿಕ್ಕದಾದ ಸಂಗಮ ಯುಗವಾಗಿದೆ. ನೀವು ತಿಳಿಯುತ್ತೀರಿ, ನಾವೀಗ ದೈವಿ ಪ್ರಪಂಚದಲ್ಲಿಯೂ ಇಲ್ಲ, ಆಸುರಿ ಪ್ರಪಂಚದಲ್ಲಿಯೂ ಇಲ್ಲ. ನಾವೀಗ ಈಶ್ವರಿಯ ಪ್ರಪಂಚದಲ್ಲಿದ್ದೇವೆ. ತಂದೆಯು ನಮ್ಮೆಲ್ಲರನ್ನು ಮನೆಗೆ ಕರೆದುಕೊಂಡು ಹೋಗುವುದಕ್ಕಾಗಿ ಬಂದಿದ್ದಾರೆ. ತಂದೆಯು ತಿಳಿಸುತ್ತಾರೆ, ಅದು ನನ್ನ ಮನೆಯಾಗಿದೆ. ನಿಮಗಾಗಿ ನಾನು ನನ್ನ ಮನೆಯನ್ನು ಬಿಟ್ಟು ಬರುತ್ತೇನೆ. ಭಾರತವು ಸುಖಧಾಮವಾಗುತ್ತದೆ. ಅಂದ ಮೇಲೆ ಅಲ್ಲಿ ಮತ್ತೇಕೆ ಬರಲಿ? ನಾನು ವಿಶ್ವದ ಮಾಲೀಕನಾಗುವುದಿಲ್ಲ, ನೀವೇ ಆಗುತ್ತೀರಿ. ನಾನು ಬ್ರಹ್ಮಾಂಡದ ಮಾಲೀಕನಾಗುತ್ತೇನೆ. ಬ್ರಹ್ಮಾಂಡಕ್ಕೆ ಎಲ್ಲರೂ ಬರುತ್ತಾರೆ. ಈಗಲೂ ಸಹ ಅಲ್ಲಿ ಮಾಲೀಕನಾಗಿ ಕುಳಿತಿದ್ದಾರೆ. ಉಳಿದಂತೆ ಮತ್ಯಾರು ಬರುತ್ತಾರೆಯೋ ಅವರೂ ಬರುತ್ತಾರೆ. ಆದರೆ ಅವರು ಬಂದು ವಿಶ್ವದ ಮಾಲೀಕರಾಗುವುದಿಲ್ಲ. ಯಾರೇ ಒಳ್ಳೆಯ ವಿದ್ಯಾರ್ಥಿಯು ಬರುತ್ತಾರೆಂದರೆ ಸ್ಕಾಲರ್ಶಿಪ್ ಪಡೆದುಕೊಳ್ಳುತ್ತಾರೆ. ಇಲ್ಲಿ ವಿಚಿತ್ರವೇನೆಂದರೆ ನಾವು ಪವಿತ್ರವಾಗಿರುತ್ತೇವೆ, ನಂತರ ಅಪವಿತ್ರರಾಗುತ್ತೇವೆ ಎನ್ನುವವರನ್ನು ಇಲ್ಲಿಗೆ ಕರೆದುಕೊಂಡು ಬರಬಾರದು. ಆದ್ದರಿಂದ ಬ್ರಾಹ್ಮಣಿಯರ ಕಾರ್ಯವಾಗಿದೆ, ಇಂತಿಂತಹವರನ್ನು ಪರಿಶೀಲನೆ ಮಾಡಿ ಕರೆದುಕೊಂಡು ಬರಬೇಕು. ನೀವು ತಿಳಿದುಕೊಂಡಿದ್ದೀರಿ, ಆತ್ಮವು ಶರೀರವನ್ನು ಧಾರಣೆ ಮಾಡಿ ಪಾತ್ರವನ್ನು ಅಭಿನಯಿಸುತ್ತದೆ. ಅದಕ್ಕೆ ಅವಿನಾಶಿ ಪಾತ್ರವು ಸಿಕ್ಕಿದೆ. ಒಳ್ಳೆಯದು. ಮಧುರಾತಿ ಮಧುರ ಆಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಪಿತಾ ಬಾಪ್ ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. 1. ಲೈಟ್ ಹೌಸ್ ಆಗಿದ್ದು ಎಲ್ಲರಿಗೂ ಶಾಂತಿಧಾಮ ಸುಖಧಾಮದ ಮಾರ್ಗವನ್ನು ತೋರಿಸಬೇಕು. ಎಲ್ಲರ ದೋಣಿಯನ್ನು ದುಃಖಧಾಮದಿಂದ ಹೊರತೆಗೆಯುವಂತಹ ಸೇವೆ ಮಾಡಬೇಕು. ತಮ್ಮ ಕಲ್ಯಾಣವನ್ನು ಮಾಡಿಕೊಳ್ಳಬೇಕು. 2. ತಮ್ಮ ಶಾಂತ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ಶರೀರದಿಂದ ಭಿನ್ನರಾಗುವ ಅಭ್ಯಾಸವನ್ನು ಮಾಡಬೇಕು. ನೆನಪು ಮಾಡುವಾಗ ಕಣ್ಣುಗಳನ್ನು ತೆರೆದು ಕುಳಿತುಕೊಳ್ಳಬೇಕು. ಬುದ್ಧಿಯಿಂದ ರಚಯಿತ ಮತ್ತು ರಚನೆಯ ಸ್ಮರಣೆ ಮಾಡಬೇಕು. ವರದಾನ: ತಮ್ಮ ಸಂಕಲ್ಪಗಳನ್ನು ಶುದ್ಧ ಜ್ಞಾನ ಸ್ವರೂಪ ಮತ್ತು ಶಕ್ತಿ ಸ್ವರೂಪ ಮಾಡಿಕೊಳ್ಳುವಂತಹ ಸಂಪೂರ್ಣ ಪವಿತ್ರ ಭವ. ತಂದೆ ಸಮಾನ ಆಗಲು ಪವಿತ್ರತೆಯ ತಳಪಾಯವನ್ನು ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಳಿ. ತಳಪಾಯದಲ್ಲಿ ಬ್ರಹ್ಮಚರ್ಯವನ್ನು ಧಾರಣೆ ಮಾಡುವುದು ಇದಂತೂ ಸಾಮಾನ್ಯ ಮಾತಾಯಿತು. ಕೇವಲ ಇದರಲ್ಲಿಯೇ ಖುಷಿಯಾಗಬೇಡಿ. ದೃಷ್ಟಿ ವೃತ್ತಿಯ ಪವಿತ್ರತೆಗೆ ಇನ್ನೂ ಸಹ ಅಂಡರ್ಲೈನ್ ಮಾಡಿ. ಜೊತೆಯಲ್ಲಿ ತಮ್ಮ ಸಂಕಲ್ಪಗಳನ್ನು ಶುದ್ಧ ಜ್ಞಾನ ಸ್ವರೂಪ ಶಕ್ತಿ ಸ್ವರೂಪ ಮಾಡಿಕೊಳ್ಳಿ. ಸಂಕಲ್ಪದಲ್ಲಿ ಇನ್ನೂ ಬಹಳ ಬಲಹೀನತೆ ಇದೆ. ಈ ಬಲಹೀನತೆಯನ್ನು ಸಹ ಸಮಾಪ್ತಿ ಮಾಡಿ. ಆಗ ಹೇಳಲಾಗುವುದು ಸಂಪೂರ್ಣ ಪವಿತ್ರ ಆತ್ಮ. ಸ್ಲೋಗನ್: ದೃಷ್ಟಿಯಲ್ಲಿ ಎಲ್ಲರ ಪ್ರತಿ ದಯೆ ಮತ್ತು ಶುಭ ಭಾವನೆ ಇರಲಿ. ಆಗ ಅಭಿಮಾನ ಮತ್ತು ಅಪಮಾನದ ಅಂಶವೂ ಸಹ ಬರಲು ಸಾಧ್ಯವಿಲ್ಲ. ಓಂ ಶಾಂತಿ.